ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ನೋಡಿ, ಜುಲೈ 12ರಿಂದ 18 ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಪರಿಸರ ಅಂದರೆ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೂರ್ಯ ಮತ್ತು ಬುಧ ಮಿಥುನ ರಾಶಿಯಲ್ಲಿ ಸಂಚಾರ. ಹಾಗೆ ಗುರು ಚಂದ್ರನು ಯುತಿ ಆಗ್ತಿದ್ದಾರೆ ಈ ವಾರದಲ್ಲಿ. ಗುರು ಉಚ್ಚ ಸ್ಥಿತಿಯಲ್ಲಿ ಕರ್ಕ ರಾಶಿಯಲ್ಲಿಯೂ, ಚಂದ್ರ ಸ್ವಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿ ಯುತಿ ಆಗ್ತಾ ಇದೆ. ನಂತರ ನೋಡಿ, ಶುಕ್ರ ಚಂದ್ರ ಕೇತು 3 ಜನ ಯುತಿ ಆಗ್ತಾರೆ ವಾರಾಂತ್ಯದಲ್ಲಿ. ಈಗ ಶುಕ್ರ ಕೇತು ಯುತಿ ಆಗ್ತಿದೆ ಸಿಂಹ ರಾಶಿಯಲ್ಲಿ, ಚಂದ್ರನು ವಾರಾಂತ್ಯದಲ್ಲಿ ಹೋಗಿ ಜೊತೆ ಸೇರಿದ್ರೆ 3 ಗ್ರಹಗಳು ಯುತಿ ಆಗುತ್ತೆ. ಹಾಗೆ ಕುಂಭರಾಶಿಯಲ್ಲಿ ನಮಗೆ ರಾಹು ಸಂಚಾರ, ಶನೈಶ್ಚರನು ಮೀನ ರಾಶಿಯಲ್ಲಿ ಸಂಚಾರ, ಕುಜ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದು ಈ ವಾರದ ಗ್ರಹಗಳ ಪರಿಸ್ಥಿತಿ. ಈಗ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಧನುರ್ರಾಶಿ ನೋಡಿ, ಧನುರ್ರಾಶಿಯವರಿಗೆ 6ನೇ ಮನೆ ಕುಜ, 7ನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ ಚಂದ್ರ. ಬುಧ ಅಲ್ಲಿ ಸ್ವಸ್ಥಾನ. ಕೆಲಸ ಕಾರ್ಯಗಳಿಗೆ ಈ ವಾರ ಅತ್ಯುತ್ತಮ ಅವಕಾಶ ಸಿಗುತ್ತೆ. ಪ್ರಮೋಷನ್ ಆಗೋದಿದ್ರೆ ಪ್ರಮೋಷನ್ನು, ಬಡ್ತಿ, ಮೇಲಧಿಕಾರಿಯಿಂದ ಮೆಚ್ಚುಗೆ. ಸೊ ಓವರ್ ಆಲ್ ತುಂಬ ಚೆನ್ನಾಗಿದೆ ಕುಜ ಸೂರ್ಯರು ಈ ಗೋಚಾರದಲ್ಲಿ. ನಂತರ ನಿಮಗೆ ಅಷ್ಟಮದಲ್ಲಿ ಗುರುಚಂದ್ರರು ಭೇಟಿ ಆಗ್ತಾ ಇರೋದ್ರಿಂದ ಕುಟುಂಬದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ವೈರಾಗ್ಯ ಅಥವಾ ಅಲ್ಲಿ ಚಿಂತೆ ಕಾಡುತ್ತೆ. ಹಾಗಾಗಿ ಇಲ್ಲಿ ನಮಗೆ ಗುರುಗೆ ಪರಿಹಾರ ಬೇಕು. ಹಳದಿಯನ್ನ ಅಡಿಗೆಗೆ ಯೂಸ್ ಮಾಡಿ, ಗುರು ಸಮಾನರಿಗೆ ಏನಾದರೂ ಗುರು ಹಳದಿ ವಸ್ತ್ರವನ್ನ ದಾನ ಕೊಡಿ. ಇದಕ್ಕೆ ಗುರು ಪರಿಹಾರ ಆಗುತ್ತೆ. ಹಾಗೆ ಭಾಗ್ಯದಲ್ಲಿ ಶುಕ್ರ ಕೇತು. ಶುಕ್ರ 9ನೇ ಮನೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಟ್ಟರು, ಕೇತು ಜೊತೆ ಸೇರಿದಾಗ ಅದೃಷ್ಟಗಳ ಕೊರತೆ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಪತ್ನಿಗೆ ಸ್ವಲ್ಪ ಅನಾರೋಗ್ಯ ಕಾಣಬಹುದು. ಹಾಗಾಗಿ ಕೇತುಗೋಸ್ಕರ ನೀವು ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳಿ. ನಂತರ ಈಗ ನಿಮಗೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಒಳ್ಳೆಯ ಪರಿಹಾರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ಶನೈಶ್ಚರ ಮತ್ತು ಕೇತು ಶಾಂತಿ ಆಗುತ್ತೆ. ಸ್ವಲ್ಪ ಮಾನಸಿಕವಾಗಿ ಸ್ಟೆಬಿಲಿಟಿ ಬರುತ್ತೆ. ಇನ್ನು 3ನೇ ಮನೆ ರಾಹು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಈ ವಾರ ತುಂಬ ಚೆನ್ನಾಗಿದೆ. ಧನುರಾಶಿಯವರಿಗೆ ಸ್ವಲ್ಪ ಮನೆಯಲ್ಲಿ ಪರಿಸ್ಥಿತಿನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೋಸ್ಕರ ಈ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆದಾಗುತ್ತೆ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಸೂರ್ಯ, ಬುಧನು 6ನೇ ಮನೆಯಲ್ಲಿದೆ. ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ, ಕೆಲಸ ಕಾರ್ಯಗಳಿಗೂ ತುಂಬ ಚೆನ್ನಾಗಿದೆ. ನಮಗೆ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇದ್ರೆ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ. ಜೊತೆಗೆ ಶುಕ್ರನು ಮುಂದಿನ ಮನೆ ಹತ್ತಿರದಲ್ಲೇ ಇರೋದಕ್ಕೆ ಮದುವೆ ಬೇಗ ಸೆಟ್ ಆಗೋ ಚಾನ್ಸ್ ಇದೆ ಮಕರ ರಾಶಿಯವರಿಗೆ. ಸೊ ನಂತರ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಸಂಚಾರ. ಸೊ ಅವ್ರ ಪ್ರಯತ್ನಗಳು ಎಷ್ಟು ಪ್ರಯತ್ನ ಮಾಡ್ತಾರೋ ಅಷ್ಟು ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು 2ನೇ ಮನೆ ರಾಹು, ಅಷ್ಟಮದಲ್ಲಿ ಕೇತುಗೆ ಪರಿಹಾರ ಬೇಕು. 2ನೇ ಮನೆ ರಾಹು ಇದ್ರೆ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ, ಕುಟುಂಬದಲ್ಲಿ ಹಣ ಉಳಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ರಾಹುಗೋಸ್ಕರ ದುರ್ಗಾ ಆರಾಧನೆ ಮಾಡೋದಾಗಲಿ, ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದು, ದುರ್ಗಾ ಅಷ್ಟೋತ್ತರಗಳು ಹೇಳ್ಕೊಡೋದು, ಇದು ರಾಹುಗೆ ಪರಿಹಾರ ಆಗುತ್ತೆ. ಅಷ್ಟಮದಲ್ಲಿ ಕೇತು ಸಂಚಾರ ಜೊತೆಗೆ ಶುಕ್ರನ ಜೊತೆ ಸೇರಿದೆ. ಶುಕ್ರ ಶುಭ ಸುದ್ದಿ ತಂದುಕೊಡುತ್ತೆ. ಶುಕ್ರ ಅಷ್ಟಮದಲ್ಲಿ ಶುಭ ಸುದ್ದಿ ತಂದುಕೊಟ್ರು, ಕೇತು ಅಲ್ಲಿ ನಮಗೆ ಸಣ್ಣ ಪುಟ್ಟ ಏಟ್ ಬೀಳೋದು ಅಥವಾ ಪತಿ ಅಥವಾ ಪತ್ನಿಯ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಉಂಟು ಮಾಡುತ್ತೆ, ಖರ್ಚು ಹೆಚ್ಚು ಮಾಡುತ್ತೆ. ಹಾಗಾಗಿ ಆ ಕೇತುಗೋಸ್ಕರ ನಾವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು, ಇಂಟ್ರೋವರ್ಟ್ ಕೆಲಸಗಳು ಯಾವುದೇ ಮಾಡಿದ್ರು ಅದು ಕೇತು ಪರಿಹಾರ ಆಗುತ್ತೆ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ, ಬೀದಿ ನಾಯಿಗೆ ಆಹಾರ ನೀಡಿ, ಅದರಿಂದ ಕೇತು ಪರಿಹಾರ ಆಗುತ್ತೆ. ಸೊ ಮಕರ ರಾಶಿಯವರಿಗೆ ಓವರ್ ಆಲ್ ತಗೊಂಡಾಗ ಕೆಲಸ ಕಾರ್ಯಗಳಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಶುಭ ಉಂಟಾಗುತ್ತೆ, ಒಳ್ಳೆದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಪಂಚಮ ಮತ್ತು 5, 6, 7ರಲ್ಲಿ ಚಂದ್ರ ಸಂಚಾರ. ಹೊಸ ಉತ್ಸಾಹ ಉಲ್ಲಾಸ, ಒಳ್ಳೆ ಕನೆಕ್ಷನ್ಸು, ಹೊಸ ಜನಗಳನ್ನ ಭೇಟಿ ಮಾಡ್ತೀರಾ, ಹೊಸ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ, ಯಾಕಂದ್ರೆ ಪಂಚಮದಲ್ಲೇ ಬುಧ ಇದೆ, ಸೂರ್ಯನ ಜೊತೆನೂ ಸೇರ್ಕೊಂಡಿದೆ. ಸಪ್ತಮಾದೀಪನು ಸೂರ್ಯನೇ. ಸೊ ಸಪ್ತಮ ಅಂದ್ರೆ ನಿಮ್ಮ ಪತಿ ಅಥವಾ ಪತ್ನಿಗೂ ಒಳ್ಳೆ ಕಾಂಟ್ಯಾಕ್ಟು, ಒಳ್ಳೆ ಬಿಸ್ನೆಸ್ ಆಗೋದು, ಒಳ್ಳೆ ವ್ಯಾಪಾರದಲ್ಲಿ ವೃದ್ಧಿ ಆಗೋದು, ಮಕ್ಕಳ ಅಭಿವೃದ್ಧಿ ಆಗೋದು. ಕುಂಭರಾಶಿಗೆ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ದಶಾಭುಕ್ತಿ ಚೆನ್ನಾಗಿದ್ರೆ ಕುಂಭರಾಶಿಯವರಿಗೆ ಈಗ ಪಿಕಪ್ ಬಂದ್ರೆ ಬೆಳವಣಿಗೆಗೆ ಒಳ್ಳೆ ಅವಕಾಶಗಳು ಈಗ ಬರುತ್ತೆ. ಆದರೆ ಗುರು 6ನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅದಕ್ಕೆ ಪರಿಹಾರಾರ್ಥವಾಗಿ ಹಳದಿಯನ್ನು ಅಡಿಗೆಯಲ್ಲಿ ಯೂಸ್ ಮಾಡಿ, ಹಾಗೆ ಗುರು ಸಮಾನರಿಗೆ ಹಳದಿ ವಸ್ತ್ರವನ್ನು ಕೊಡೋದ್ರಿಂದ ಖಂಡಿತ ಗುರು ಪರಿಹಾರ ಆಗುತ್ತೆ. ಹಾಗೆ ಸಪ್ತಮದಲ್ಲಿ ಶುಕ್ರ ಕೇತು ಇದೆಯಾಗಿದೆ. ಸೊ ಪತಿ ಅಥವಾ ಪತ್ನಿಯ ಹಾರ್ಮೋನಲ್ ಇಶ್ಯೂಸ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು, ಅಥವಾ ಖರ್ಚು ಹೆಚ್ಚಾಗ್ಬೋದು, ಅಥವಾ ಬರೋ ಹಣ ನಿಧಾನ ಆಗ್ಬೋದು.
ಹಾಗಾಗಿ ಅದಕ್ಕೋಸ್ಕರ ಪರಿಹಾರವಾಗಿ ಕೇತುಗೆ ನೀವು ಗಣೇಶನ ಆರಾಧನೆ, ಗಣೇಶನ ಅಷ್ಟೋತ್ತರಗಳು ಅಥವಾ ಬೀದಿ ನಾಯಿಗೆ ಆಹಾರ ಕೊಡೋದು, ಇದರಿಂದ ಖಂಡಿತ ನಿಮಗೆ ಕೇತು ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ಹೊಸ ಕೆಲಸ ಕಾರ್ಯ ವಿದ್ಯಾಭ್ಯಾಸ ಇದು ತುಂಬ ಚೆನ್ನಾಗಿದೆ. ಬಟ್ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಕುಂಭರಾಶಿ ಅವರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಜನ್ಮದ ಶನಿ ಸಂಚಾರ ಮಾಡ್ತಾ ಇದೆ. 4, 5, 6ರಲ್ಲಿ ಚಂದ್ರ ಸಂಚಾರ ಮಾಡುತ್ತೆ. ವಾರದ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಒತ್ತಡ ಇದ್ರು ವಾರಾಂತ್ಯದಲ್ಲಿ ಶುಭವಾಗಿ ಚಂದ್ರ ಫಲ ಕೊಡುತ್ತೆ. ಇನ್ನು 4ನೇ ಮನೆಯಲ್ಲಿ ಬುಧ ಸ್ವಸ್ಥಾನ ಸೂರ್ಯನ ಜೊತೆ ಇದೆ, 6ನೇ ಮನೆ ಅಧಿಪತಿ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಹೊಸ ಅವಕಾಶಗಳು ಅನುಕೂಲ ಮಾಡಿಕೊಡುತ್ತೆ, ವಿದ್ಯಾಭ್ಯಾಸಕ್ಕೂ ಒಳ್ಳೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಪಂಚಮದಲ್ಲಿರೋ ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ, ಶುಭ ಕಾರ್ಯಗಳಿಗೂ ಅನುಕೂಲ, ಕೆಲಸ ಕಾರ್ಯಗಳಿಗೂ ಅನುಕೂಲ. ಹೊಸ ಕೆಲಸ ಸಿಗೋಕ್ಕಾಗ ತುಂಬ ಚೆನ್ನಾಗಿದೆ. ನಿಧಾನ ಆಗ್ತಾ ಇದ್ರು ಕೂಡ ಅವಕಾಶಗಳು ಬರುತ್ತೆ ನಿಮ್ಗೆ ಈ ಸಲ. ಯಾಕಂದ್ರೆ ಗುರು ಬಲ ಚೆನ್ನಾಗಿರೋದ್ರಿಂದ, ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಹೊಸ ಅವಕಾಶಗಳು ಸಿಗುತ್ತೆ ನಿಮಗೆ. ಈ ಸಾಡೆಸಾತಿಯ ಕೆಟ್ಟ ಪರಿಣಾಮಗಳು ಕಡಿಮೆನೂ ಆಗುತ್ತೆ. ಸಾಡೆಸಾತಿ ಕೆಟ್ಟ ಪರಿಣಾಮ ಅನ್ನೋಕ್ಕಿಂತ ಸಾಡೆಸಾತಿ ಅಂದರೆ ನಿಧಾನ ಅಂತ. ಈಗ ನಿಮ್ಗೆ ಅರ್ಜೆಂಟಾಗಿ ಏನೋ ಕೆಲಸ ಆಗಬೇಕು, ಬಟ್ ಅದು ನಿಧಾನಕ್ಕೆ ಆಗುತ್ತೆ. ಶನಿ ಯಾವಾಗಲೂ ಕೆಲಸ ಮಾಡಿಕೊಡುತ್ತೆ, ನಿರಾಕಾರ ಮಾಡಲ್ಲ, ಆದರೆ ನಿಧಾನ ಮಾಡುತ್ತೆ. ನಿರಾಕರಿಸಲ್ಲ, ನಿಧಾನ ಮಾಡುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಅದೇ ಒಳ್ಳೆ ಪರಿಹಾರ. ಇಲ್ಲಾಂದ್ರೆ ರಾಮರಕ್ಷಾ ಸ್ತೋತ್ರ ಹೇಳಿ ಶನೇಶ್ವರಿಗೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದು ನಿಮಗೆ ರಾಮ ಬಾಣವಾಗಿ ಕೆಲಸ ಮಾಡುತ್ತೆ. ಬೇಗ ಕೆಲಸ ಕಾರ್ಯಗಳು ಚುರುಕಾಗಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಯಾಕೆ ಅಂದರೆ ಮೀನರಾಶಿಯವರಿಗೆ 3ನೇ ಮನೆ ಕುಜ. ಸೊ ಧೈರ್ಯ ಸ್ಥೈರ್ಯ ಹೆಚ್ಚಿಗೆ ಮಾಡುತ್ತೆ. ಸೊ ನಿಮ್ಮ ಎಫರ್ಟ್ನ ಚೆನ್ನಾಗಿ ಮಾಡಿಕೊಡುತ್ತೆ. ಕುಜಿಂದು ಒಳ್ಳೆ ಬಲ ಇದೆ ಈ ವಾರದಲ್ಲಿ. ಇನ್ನು 4ನೇ ಮನೆಯಲ್ಲಿ ಬುಧ ಸೂರ್ಯರು ನಿಮಗೆ ಒಳ್ಳೆ ಅವಕಾಶಗಳನ್ನ ತಂದುಕೊಡುತ್ತೆ. ಓವರಾಲ್ ತೊಗೊಂಡ್ರೆ ಮೀನರಾಶಿಗೆ ಈ ವಾರದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.